ಈ ತರ ಎಲ್ಲರೂ ಅನ್ಕೊಂಡಿರ್ತೀರಾ, ಪ್ರೈಮರಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾನು ಟೀಚರೇ ಆಗ್ಬೇಕಪ್ಪ ಅಂತ. ಆಮೇಲೆ ಹೈಸ್ಕೂಲಿಗೆ ಬಂದಿದ ತಕ್ಷಣ ನಾನು ಡಾಕ್ಟರೋ ಪೊಲೀಸೋ ಡಿಗ್ರಿಗೆ ಬಂದಿದ ತಕ್ಷಣ ಅಯ್ಯೋ ಜಸ್ಟ್ ಪಾಸ್ ಆದ್ರೆ ಸಾಕಪ್ಪ ಅನ್ಕೊಂಡಿರ್ತೀರಲ್ವಾ. ಮೀನಾಕ್ಷಿ ಸ್ಪೆಷಲ್ ಇವತ್ತು ವೆಜಿಟೇಬಲ್ ಕುರ್ಮಾ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಹೂಕೋಸಿಗೆ ಬಿಸಿನೀರು ಅರ್ಶನ ಹಾಕಿ 5 ಮಿನಿಟ್ಸ್ ನೆನ್ಸಿಡ್ಬೇಕು. ನೆಕ್ಸ್ಟ್ ಒಂದ್ ಕಡಾಯಿಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಸೋಂಪು, ಬಿಳಿ ಎಳ್ಳು, ಕೊತ್ತಂಬರಿ ಬೀಜ, ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ತುಪ್ಪ, ಗೋಡಂಬಿ, ಟೊಮೆಟೊ, ಒಂದ್ ಸ್ವಲ್ಪ ಅರ್ಶನ, ಕಡ್ಲೆ, ಹಸಿಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಕೊತ್ತಂಬರಿ, ಪುದೀನ, ಕಾಯಿ ಹಾಕಿ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದ್ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮು, ಬಟಾಣಿ, ಹೂಕೋಸು, ವೆಜಿಟೇಬಲ್ಸ್, ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ 1 ಟೀ ಸ್ಪೂನ್ ತುಪ್ಪ, 1 ವಿಜಿಲ್ ಕೂಗಿಸ್ಬಿಟ್ರೆ ಟೇಸ್ಟಿಯಾಗಿ ವೆಜಿಟೇಬಲ್ ಕುರ್ಮಾ ರೆಡಿ ಆಗೋಗುತ್ತೆ. ಪೂರಿ ರೆಸಿಪಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ವಿಷಯ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗುವ.